ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇದು ಒಂದು ವಿಶೇಷವಾದ ಮಾಹಿತಿ ಅಂತಲೇ ತಿಳ್ಕೊಳ್ಳಿ. ಯಾಕಂದರೆ ಇನ್ನೇನು ಹುಣ್ಣಿಮೆ ತುಂಬ ಹತ್ತಿರದಲ್ಲಿದೆ. ಈ ಸಲದ ಚೈತ್ರ ಹುಣ್ಣಿಮೆ ವಿಶೇಷತೆ ಅಂದರೆ ಹನುಮ ಜಯಂತಿ. ಹಾಗಾಗಿ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಹನುಮ ಜಯಂತಿಯನ್ನು ಯಾವ ದಿನ ಆಚರಣೆ ಮಾಡಬೇಕು, ಏಪ್ರಿಲ್ 1 ಅಥವಾ 2ನೇ ತಾರೀಕು ಯಾವ ದಿನ ಯಾವ ಸಮಯದಲ್ಲಿ ಹುಣ್ಣಿಮೆ ಪೂಜೆ, ಹಾಗೆ ಆಂಜನೇಯ ಸ್ವಾಮಿಯ ಪೂಜಾ ವಿಧಾನ, ಇದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಇದೇ 2026 ಏಪ್ರಿಲ್ 1ನೇ ತಾರೀಕು ಬುಧವಾರ ಬೆಳಗ್ಗೆ 7:06 ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಹಾಗೆ ಏಪ್ರಿಲ್ 2ನೇ ತಾರೀಕು ಗುರುವಾರ ಬೆಳಗ್ಗೆ 7:40 ಹುಣ್ಣಿಮೆ ತಿಥಿ ಮುಗಿದೋಗ್ಬಿಡುತ್ತೆ. ಅಂದರೆ 1ನೇ ತಾರೀಕು ಸೂರ್ಯೋದಯದ ನಂತರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. 2ನೇ ತಾರೀಕು ಸೂರ್ಯೋದಯದ ನಂತರ ಹುಣ್ಣಿಮೆ ತಿಥಿ ಮುಕ್ತಾಯ ಆಗುತ್ತೆ. ಕೆಲವೊಂದು ಸಲ ಅಂದರೆ ನಾವೀಗ ಸಂಕಷ್ಟಾರ ಚತುರ್ಥಿ ಅಥವಾ ಬೇರೆ ಹುಣ್ಣಿಮೆ ಪೂಜೆಗಳಲ್ಲಿ ಸಂಜೆ ಹೊತ್ತು ಅಂದರೆ ಚಂದ್ರೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿಯನ್ನು ಲೆಕ್ಕ ಹಾಕೊಳ್ತೀವಿ. ಕೆಲವೊಂದು ಪೂಜೆಗಳಲ್ಲಿ ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿಯನ್ನು ಲೆಕ್ಕ ಹಾಕೊಳ್ತೀವಿ. ಹಾಗಾಗಿ ಈ ಒಂದು ವಿಶೇಷ ದಿನದಲ್ಲಿ ಹನುಮ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಏಪ್ರಿಲ್ 2ನೇ ತಾರೀಕು ಗುರುವಾರ, ಚೈತ್ರ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆ ತಿಥಿ ಹಸ್ತ ನಕ್ಷತ್ರದಲ್ಲಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ಇನ್ನು ಪೂಜೆಯ ಸಮಯ ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ, ಬೆಳಗ್ಗೆ 4 ಗಂಟೆಯಿಂದ 7:30 ಒಳಗಾಗಿ ಪೂಜೆನ ಮಾಡಬೇಕು. ಯಾಕೆ ಅಂದರೆ 7:40 ಹುಣ್ಣಿಮೆ ತಿಥಿ ಮುಗಿದೋಗ್ಬಿಡುತ್ತೆ. ಆದರೂ ಸೂರ್ಯ ಉದಯ ತಿಥಿಯ ಆಧಾರದ ಮೇಲೆ ಆ ದಿನ ಪೂರ್ತಿ ಹುಣ್ಣಿಮೆ ಅಂತೂ ಇರುತ್ತೆ. ಆದರೆ ಪೂಜೆಗೆ ಅತ್ಯಂತ ಶುಭ ಮುಹೂರ್ತ ಅಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ. ಚೈತ್ರ ಮಾಸ ಸೃಷ್ಟಿಯ ಆರಂಭವನ್ನು ಸೂಚಿಸುತ್ತೆ. ಈ ತಿಂಗಳಲ್ಲಿ ಮಾಡುವಂಥ ಜಪ, ತಪ, ಪೂಜೆ, ದಾನ, ಪುಣ್ಯ ಕಾರ್ಯಗಳು ಅತ್ಯಂತ ಶುಭ ಫಲಗಳನ್ನು ನೀಡುತ್ತೆ. ಹಾಗಾಗಿನೇ ನೋಡಿ, ಯುಗಾದಿ ಹಬ್ಬ, ರಾಮನವಮಿ, ಹಾಗೆ ಹನುಮ ಜಯಂತಿ, ಇಂಥ ಎಲ್ಲ ಒಳ್ಳೊಳ್ಳೆ ಹಬ್ಬಗಳು ಚೈತ್ರ ಮಾಸದಲ್ಲೇ ಬಂದಿರೋದು. ಈ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋ ಅಂಥವರು ಕೂಡ ಗುರುವಾರನೇ ಮಾಡಬಹುದು. ಏಪ್ರಿಲ್ 2ನೇ ತಾರೀಕು ಗುರುವಾರನೇ ಮಾಡಬಹುದು. ಹಾಗೆ ಇನ್ನು ಪೂಜಾ ರೂಮ್ ಕ್ಲೀನಿಂಗು, ಪೂಜೆ ಸಿದ್ಧತೆ ಎಲ್ಲ ಯಾವ ದಿನ ಮಾಡ್ಕೋಬೇಕು ಅಂತಂದರೆ ನೀವು ಭಾನುವಾರ ಮಾಡ್ಬೋದು ಅಥವಾ ಸೋಮವಾರ ಮಾಡ್ಕೋಬಹುದು. ಇನ್ನು ಬುಧವಾರನೇ ಮಾಡ್ತೀವಿ ಅಂದರೆ ಬೆಳಗ್ಗೆ 7 ಗಂಟೆ ಒಳಗಾಗಿ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಿ ನೀವು ಅವತ್ತೇ ಬೇಕಾದರೆ ಕಳಸ ಇಟ್ಟು ಪೂಜೆ ಮಾಡಬಹುದು. ಯಾಕಂದರೆ ಬೆಳಗ್ಗೆ 7 ಗಂಟೆ ನಂತರ ಹುಣ್ಣಿಮೆ ತಿಥಿ ಪ್ರಾರಂಭ ಆಗಿರುತ್ತೆ. ಹಾಗಾಗಿ ನೀವು ಆ ದಿನ ಕೂಡ ಕಳಸ ಇಟ್ಟು ಪೂಜೆ ಮಾಡಬಹುದು. ಮಾರನೇ ದಿನ ಅಂದರೆ ಗುರುವಾರ ಆಂಜನೇಯ ಸ್ವಾಮಿ ಫೋಟೋ ಅಥವಾ ವಿಗ್ರಹ ಇದ್ದರೆ ನೀವು ಆ ವಿಗ್ರಹ ಇದ್ದರೆ ಅಭಿಷೇಕ ಮಾಡಿ ಪೂಜೆ ಮಾಡ್ಬೋದು. ಫೋಟೋ ಇದ್ದರೆ ಫೋಟೋನ ಚೆನ್ನಾಗಿ ಒರೆಸಿ ಗಂಧ ಕುಂಕುಮ ಎಲ್ಲನೂ ಕೂಡ ಹಚ್ಚಿ ತುಳಸಿ ಮಾಲೆ ವಿಳ್ಯದೆಲೆಯನ್ನು ಹಾಕಿ ನೀವು ಪೂಜೆ ಎಲ್ಲ ಮಾಡ್ಕೋಬಹುದು. ಮುಂದಿನ ವಿಡಿಯೋದಲ್ಲಿ ಮಂತ್ರ ಸಹಿತ ಪೂಜೆ ಮಾಡುವಂಥ ವಿಧಾನ, ನೈವೇದ್ಯ, ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ನಿಮಗೆ ಇನ್ನೊಂದು ವಿಶೇಷ ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ಒಂದು ಸಂಕಷ್ಟಗಳ ನಿವಾರಣೆಗೆ, ಮಕ್ಕಳ ಏಳಿಗೆಗೋಸ್ಕರ ನಾಳೆ ಶನಿವಾರದಿಂದ ಸಂಕಲ್ಪ ಮಾಡಿಕೊಂಡು 9 ದಿನ ಅಥವಾ 11 ದಿನ ನೀವು ಹನುಮಾನ್ ಚಾಲೀಸ್ ಪಠನೆ ಮಾಡಿ ಬೆಳಗ್ಗೆ ಅಥವಾ ಸಂಜೆ. ಯಾಕಂದರೆ ಹನುಮ ಜಯಂತಿಗೂ ಮೊದಲೇ ನೀವು ಈ ವ್ರತವನ್ನು ಪ್ರಾರಂಭ ಮಾಡೋದು ತುಂಬಾ ಒಳ್ಳೆಯದು. ನಾಳೆಯಿಂದ ಶುರು ಮಾಡಿದ್ರೆ ಹುಣ್ಣಿಮೆಗೆ ಅಂದರೆ ಏಪ್ರಿಲ್ 2ನೇ ತಾರೀಕಿಗೆ 7 ದಿನ ಆಗುತ್ತೆ. ಹಾಗಾಗಿ ಇನ್ನು 2 ದಿನ ಎಕ್ಸ್ಟ್ರಾ ಅಂದರೆ 9 ದಿನ ಮಾಡಿ ಅಥವಾ 11 ದಿನ ಮಾಡಿ. ನಿಮಗೇನಾದರೂ ಪೀರಿಯಡ್ಸ್ ಪ್ರಾಬ್ಲಮ್ ಅಥವಾ ಬೇರೆ ರೀತಿ ಪ್ರಾಬ್ಲಮಿಂದ ನಾಳೆ ಶುರು ಮಾಡೋದಕ್ಕೆ ಆಗಲಿಲ್ಲ ಅಂತಂದರೆ ಮಂಗಳವಾರ ಶುರು ಮಾಡಿ. ಮಂಗಳವಾರ ಶುರು ಮಾಡಿದ್ರೆ 3 ದಿನ ನೀವು ಸಂಕಲ್ಪ ಮಾಡಿಕೊಂಡು ಹೇಳ್ಬೋದು. ಮಂಗಳವಾರ, ಬುಧವಾರ ಮತ್ತು ಗುರುವಾರ 3 ದಿನ ಹೇಳಿ, ಅಥವಾ ಮಂಗಳವಾರದಿಂದನೇ ನೀವು 9 ಅಥವಾ 11 ದಿನ ನೀವು ಪಠನೆ ಮಾಡ್ತೀವಿ ಅಂತ ಸಂಕಲ್ಪ ಮಾಡಿಕೊಂಡು ಮಾಡಿ. ತುಂಬ ಒಳ್ಳೆಯದು. ಒಂದು ಸಲ ಪಠನೆ ಮಾಡಿದ್ರೆ ಸಾಕು, ಬೆಳಗ್ಗೆ ಅಥವಾ ಸಂಜೆ. ಬೆಳಗ್ಗೆ ಮಾಡೋದಾದರೆ ಬ್ರಾಹ್ಮಿ ಮುಹೂರ್ತದಿಂದ ಅಂದರೆ ಬೆಳಗ್ಗೆ 4 ಗಂಟೆಯಿಂದ 7:30 ಒಳಗಾಗಿ ಮಾಡಿ. ಸಂಜೆ ಮಾಡೋದಾದರೆ 5:30ರಿಂದ 6:30 ಒಳಗಾಗಿ ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡ್ಬೋದು. ಅಥವಾ ಪ್ರತಿದಿನದ ಪೂಜೆ ನೀವು ಯಾವ ಸಮಯದಲ್ಲಿ ಮಾಡ್ತಿರೋ ಪೂಜೆ ಆದಮೇಲೆ ಕೂತ್ಕೊಂಡು ಅದನ್ನು ಹೇಳ್ಕೊಬೋದು. ನೀವು ಮನೇಲಾದರೂ ಹೇಳ್ಬೋದು. ನೀವು ಕೆಲಸಕ್ಕೆ ಹೋಗೋರಾದರೆ ನೀವು ಕೆಲಸ ಮಾಡ್ತಾ ಅಲ್ಲೂ ಕೂಡ ಓದ್ಕೋಬೋದು. ಸ್ಟೂಡೆಂಟ್ಗಳು ಕೂಡ ಮಾಡಿ, ತುಂಬ ಒಳ್ಳೆಯದು. ನೀವು ಸ್ಕೂಲು ಕಾಲೇಜ್ಗಳಲ್ಲೂ ಕೂಡ ಹೇಳ್ಕೊಬೋದು. ಮನಸ್ಸಿನಲ್ಲಿ ಪಠನೆ ಮಾಡೋದು ತುಂಬ ಒಳ್ಳೆಯದು. ಈ ರೀತಿ ಆಂಜನೇಯ
ಆಂಜನೇಯ ಸ್ವಾಮಿಯನ್ನು ಆರಾಧನೆ ಮಾಡೋದು ತುಂಬಾ ಒಳ್ಳೆಯದು. ಯಾಕೆ ಅಂತಂದರೆ ಈ ಕಲಿಯುಗದಲ್ಲಿ ಅವರು ಜಾಗೃತ ದೇವತೆ ಆಗಿದ್ದಾರೆ. ಅವರ ಭಕ್ತರ ಎಲ್ಲ ರೀತಿಯ ದುಃಖವನ್ನು ನಿವಾರಣೆ ಮಾಡಿ ಧೈರ್ಯ, ಬುದ್ಧಿವಂತಿಕೆ, ಶಕ್ತಿಯನ್ನು ಕೊಡ್ತಾರೆ. ನಿಮಗೆ ಗೊತ್ತು ಆಂಜನೇಯ ಸ್ವಾಮಿ ಎಂಥ ಪರಾಕ್ರಮಿ ಅಂತ, ಎಂಥ ಜ್ಞಾನ ದೇವತೆ ಗೊತ್ತಾ. ಹಾಗಾಗಿ ಹನುಮ ಜಯಂತಿಗೂ ಮೊದಲೇ ಈ ವ್ರತನ ಪ್ರಾರಂಭ ಮಾಡಿ. ನಾಳೆಯಿಂದ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಪ್ರಾರಂಭ ಮಾಡಿ. ಆಗಲಿಲ್ಲ ಅನ್ನೋರು ಮಂಗಳವಾರದಿಂದ ಪ್ರಾರಂಭ ಮಾಡಬಹುದು. ಇನ್ನಷ್ಟು ಮಾಹಿತಿ ಜೊತೆಗೆ ಮತ್ತೆ ಸಿಗ್ತೀನಿ. ಹೋಗಿ ಬರಲಾ?